ನಮ್ಮ ಅಕ್ಕ ಅವರೆಲ್ಲ ಇದರಲ್ಲೇ ಐಬ್ರೋಸ್ ಮಾಡ್ಕೊಳ್ತಾ ಇರ್ತಾರೆ. ನೋಡೋಣ. ಇವಾಗ ಒಂದು 5 ಗಂಟೆಗೆ ಮನೆಗೆ ಬಂದ್ವಿ. ಇವಾಗ ಅಲ್ಲಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಬುಧವಾರ. ನಾನಿವತ್ತು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಬಂದಿರೋದು ಅಲ್ಲಿಂದ ಶನಿವಾರ ಬಂದಿರೋದು. ಭಾನುವಾರ ಅಕ್ಕಂದು ಹೂ ಮುಡ್ಸೋ ಶಾಸ್ತ್ರ, ಎಂಗೇಜ್ಮೆಂಟ್ ಅಂತಲೇ ಹೇಳ್ಬೋದು, ಬಂದಿದ್ನಲ್ವ. ಹಾಗಾಗಿ ಇವಾಗ ಮನೆಗೆ ಹೊರಟಿದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ. ಪಾಪು ಇದ್ದ ತಕ್ಷಣ ಹೊರಡೋದೆ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ತೆಗೆದೆ, ಬಟ್ ಅದು ಸ್ವಲ್ಪ ಕುಯ್ದು. ಇವತ್ತು ಮಳೆ ಇದೆ ಅಂತ ಅನಿಸುತ್ತೆ, ಯಾಕಂದರೆ ಸಖತ್ ಬೆವರ್ತಾ ಇದ್ದೀನಿ ನೋಡಿ. ಸೆಕೆ ಸಖತ್ತಿದೆ. ಹಾಗಾಗಿ ಬಿಸಿಲು ತುಂಬ ಇದೆ. ಬಿಸಿಲು ತುಂಬ ಬಂದಾಗ ಮಳೆ ಬರುತ್ತಾ ಅಂತ, ಆಮೇಲೆ ಬೆವರ್ತಾ ಇದ್ರೂ ಮಳೆ ಬರುತ್ತೆ ಅಂತ ಕಾಣಿಸ್ತಿರ್ಬೋದು. ನನಗೆ ಫುಲ್ ಬೆವರ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ಮಳೆ ಬರಬಹುದು, ಯಾಕಂದರೆ 3-4 ಡೇಸಿಂದ ಮಳೆ ಬರ್ತಾನೆ ಇದೆ. ಬೆಳಗ್ಗೆ ಬೀಳುತ್ತೆ, ಸಂಜೆ ಅಷ್ಟೊತ್ತಿಗೆ ಮಳೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಮಳೆ ಬಂದರೆ ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ ಅಂತ. ಇಲ್ಲಾಂದರೆ ಸಂಜೆ ಹೊರಟಿದ್ರೂ ಆಗ್ತಾಯಿತ್ತು. ನಮ್ಮದು ಸ್ವಲ್ಪ ನಿಯರ್ ಇದೆ ಹಸ್ಬೆಂಡ್ ಮನೆ. ಮಳೆ ಬರುತ್ತನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಅಪ್ಪ ಪೇಟೆಗೆ ಹೋಗಿದ್ರು, ಕಬಾಬೆಲ್ಲ ತೊಗೊಂಬಂದಿದ್ದಾರೆ. ಇವಾಗ ಮೊಟ್ಟೆ ತೊಗೊಂಬಂದಿದ್ದಾರೆ. ಮೊಟ್ಟೆ ಬುರ್ಜಿ ಮಾಡಬೇಕು. ಮಧ್ಯಾಹ್ನ ಆಯ್ತಲ್ವ ಊಟಕ್ಕೆ. ಈ ರೀತಿ ಕಬ್ಬಿಣದ್ದು ಬಾಣಲಿ ಮಾಡೋದ್ರಿಂದ ಎಣ್ಣೆ ಏನು ಅಷ್ಟು ನಮಗೆ ಬೇಕಾಗಲ್ಲ, ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ. ಇದಕ್ಕೆ ನೋಡಿ ನಾನು ಒಂಚೂರು 1 ಸ್ಪೂನ್ ಆಯಿಲ್ ಹಾಕಿರೋದು. ಎಷ್ಟು ಬಿಟ್ಕೊಂಡಿದೆ ನೋಡಿ ಆಯಿಲ್. ಏನಾದರೂ ಎಣ್ಣೆ ತಿಂಡಿ ಮಾಡೋದಾದರೂ ನಾನು ಇದರಲ್ಲೇ ಯೂಸ್ ಮಾಡ್ತೀನಿ ಮನೆಗೆ ಬಂದಾಗ. ಇದು ನಾವು ಜಾತ್ರೆಯಲ್ಲಿ ತೊಗೊಂಡಿದ್ದು 250 ರುಪೀಸ್ ಏನೋ ಆಗಿತ್ತು. ಹಸ್ಬೆಂಡ್ ಮನೆಗೆ ಈರುಳ್ಳಿ ಹಾಕಿದ್ದೀನಿ. ಜಸ್ಟ್ ಏನಿಲ್ಲ, ಒಂದು ಈರುಳ್ಳಿ, ಮೊಟ್ಟೆ ಹಾಕೋದು, ಸ್ವಲ್ಪ ಖಾರದ ಪುಡಿ ಹಾಕೋದು, ಉಪ್ಪು ಹಾಕೋದು, ಅರಿಶಿಣ ಹಾಕೋದು, ಇಷ್ಟೇ ಮಾಡೋದು ನಾನು. ಕೆಲವರು ಹಸಿಮೆಣಸು ಅದು ಇದೆಲ್ಲ ಹಾಕ್ತಾರೆ, ನಾನೇನು ಹಾಕೋಲ್ಲ, ಇಷ್ಟೇ ಹಾಕೋದು. ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ರೆಸಿಪಿ ಏನು ತೋರಿಸಲ್ಲ, ಜಸ್ಟ್ ಇಷ್ಟೇ. ಎಣ್ಣೆ ಹಾಕೋದು, ಈರುಳ್ಳಿ ಹಾಕೋದು, ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಮೊಟ್ಟೆ ಹಾಕೋದು, ಖಾರದ ಪುಡಿ ಹಾಕೋದು, ಅಷ್ಟೇ. ಇವಾಗ ತೋರಿಸ್ತೀನಿ ನೋಡಿ. ಈರುಳ್ಳಿ ಫ್ರೈ ಆಗ್ತಾಯಿದೆ ಇವಾಗ. ಆಮೇಲೆ ಮೊಟ್ಟೆ ಹಾಕೋದು. ಎಗ್ ಬುರ್ಜಿ ಮಾಡಾಯಿತು. ಇವಾಗ ಬೆಳಿಗ್ಗೆ ಸ್ವಲ್ಪ ದೋಸೆ ಹಿಟ್ಟಿತ್ತು, ಅದನ್ನು ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಬುರ್ಜಿಗೆ ದೋಸೆ ಚೆನ್ನಾಗಾಗುತ್ತಲ್ಲ ಅಂತ ಹೇಳಿ ದೋಸೆ ಮಾಡೋಕೆ ಇಟ್ಟಿದ್ದೀನಿ. ಅಮ್ಮ ಅಕ್ಕ ಅವ್ರು ಯಾರೂ ಇಲ್ಲ, ಮದುವೆಗೆ ಹೋಗಿದ್ದಾರೆ. ಹಾಗಾಗಿ ನಾನು ಅಪ್ಪಾಜಿ ಇಬ್ಬರೇ. ನಾನಿವಾಗ ಹೊರಡ್ತೀನಿ, ಅದಕ್ಕೆ ಎಲ್ಲ ಮಾಡಿ ಕೊಟ್ಟು ಹೋಗ್ತಾ ಇದ್ದೀನಿ. ಅಪ್ಪ ಪೇಟೆಗೆ ಹೋಗಿದ್ರು, ಆಗ ಕಬಾಬ್ ತಂದಿದ್ರು. ನಾನು ಅದನ್ನೇ ತಿಂದೆ. ನಾನೇನು ದೋಸೆ ಏನು ತಿನ್ನಲಿಲ್ಲ, ಅದೇ ಹೊಟ್ಟೆ ತುಂಬ ಆಗಿತ್ತು ನನಗೆ. ಕಬಾಬ್ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಅಪ್ಪಾಜಿನೂ ಪಾಪನ ಆಟ ಆಡಿಸ್ತಾ ಇದ್ದರು. ನಾನು ದೋಸೆ ಮಾಡಿ ಕೊಟ್ಟೆ ಅವ್ರಿಗೆ. ಸ್ವಲ್ಪ ಊಟ ಮಾಡಿ ದೋಸೆ ತಿಂದರು. ನಾನು ಆಮೇಲೆ ಹೊರಟು ಬಂದೆ ಮನೆಗೆ. ಬರುವಾಗ ಮಳೆ ಬರೋಕ್ಕಾಗಿತ್ತು, ಹಾಗಾಗಿ ನಾನು ಬೇಗ ಹೊರಟು ಬಂದೆ. ಕ್ಲಿಪ್ಪಿಂಗ್ಸ್ ಏನು ತೊಗೊಳ್ಳೋಕ್ಕಾಗಿಲ್ಲ. ಇಲ್ಲಿ ಬಂದಮೇಲೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಇದು ಮಳೆಗಾಲಕ್ಕೆ ಸೌದೆ ಮಾಡ್ತಾಯಿದ್ರು, ಹಾಗಾಗಿ ರೋಡಲ್ಲಿತ್ತು, ತೆಗೀತಾ ಇದ್ದರು. ಮನೆಯಿಂದ ಅಲ್ಲಿಂದ ಅರ್ಜೆಂಟಲ್ಲಿ ಹೊರಡ್ಕೊಬಂದ್ವಿ. ಹಾಗಾಗಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಒಂದು 5 ಗಂಟೆಗೆ ಮನೆಗೆ ಬಂದ್ವಿ. ಇವಾಗ ಅಲ್ಲಿ ಮಳೆಗಾಲಕ್ಕೆ ಸೌದೆ ರೆಡಿ ಮಾಡ್ತಾ ಇದ್ದಾರೆ, ಹಾಗಾಗಿ ಮಿಷನ್ ಸೌಂಡ್ ಕೇಳಿಸ್ತಾ ಇದೆ. ಮನೆ ಹತ್ರ ಐಸ್ ಕ್ರೀಮ್ ಬಂದಿತ್ತು, ಹಾಗಾಗಿ ನಾವು ತೊಗೊಂಡ್ವಿ. ತಿಂತಾಯಿದ್ದೀವಿ ನೋಡಿ. ತಿನ್ನಲ್ವಾ? ಏಕೆ ಮತ್ತೆ ತಿನ್ನಲ್ಲ ಅಂತೇಳಿ ತಿಂತಾ ಇದೆಯಾ? ಚೂಪದ? ಅವ್ಳಿಗೆ ಸ್ವಲ್ಪ ನಾಚಿಕೆ. ಇವಳನ್ನ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿ, ನಮ್ಮದು ಅಣ್ಣನ ಮಗಳು ಅಂತ ಹೇಳಿ. ಹೇಗ? ಇದು ಎತ್ತಿಂದ ಹೇಗಾರ
ಇದನ್ನು ಲೆತ್ತಿಂದ ಇದು ಲೆತ್ತಿನ ಬಕ್ಕ ಬರ್ತೀನಿ ಲೆತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.